ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗ್ ಏನಂದರೆ ಮತ್ತೆ ನಮ್ಮ ಹಳ್ಳಿಗೆ ಹೋಗಿದ್ವಿ ಸಂಕ್ರಾಂತಿ ಹಬ್ಬಕ್ಕೋಸ್ಕರ. ಈ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಸ್ಕೂಲ್ಸ್ ಎಲ್ಲ ಒಂದು 10 ಡೇಸ್ ರಜೆ ಕೊಡ್ತಾರೆ. ಈ ಸಲ ಹಬ್ಬಕ್ಕೆ ಪ್ರತಿ ಸರಿ ನಾನು ಅಮ್ಮ ಮನೆಗೆ ಹೋಗ್ತಾಯಿದ್ದೆ ಸಂಕ್ರಾಂತಿ. ಈ ಸಲ ಮಾತ್ರ ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ, ಯಾಕಂದರೆ ನಮ್ಮ ಅತ್ತೆ ಇರಲಿಲ್ಲ, ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ರು. ಆದ್ದರಿಂದ ಅಲ್ಲೇ ಇರಬೇಕಾಗಿ ಬಂತು. ಅಲ್ಲೇ ಇದ್ದೆ, ಒಂದು 6-7 ಡೇಸ್ ಇದ್ದೆ. ಅಲ್ಲಿನ ಆವತ್ತಿನ ನನ್ನ ಡೇ ಹೇಗಿತ್ತು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮಾಮೂಲಿ ಈ ಸಿಟಿ ಕಡೆ ಇಲ್ಲ ಟೌನ್ ಕಡೆ ಇದ್ದವ್ರಿಗೆ ಏನು ಅನಿಸುತ್ತೆ ಅಂದರೆ, ಹಳ್ಳಿಗೆ ಹೋಗಿ ಹಳ್ಳಿ ಜೀವನ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತೀವಲ್ವ. ಆದರೆ ರಿಯಾಲಿಟಿ ಅದಂತೂ ಅಲ್ಲವೇ ಅಲ್ಲ. ಹಳ್ಳಿ ಜೀವನ ತುಂಬ ಕಷ್ಟ ಅಂದರೆ ಅಲ್ಲಿರೋರ್ಗೆ ಅಭ್ಯಾಸ ಆಗಿರುತ್ತೆ. ಬಟ್ ಸಿಟಿಯಿಂದ ಟೌನಿಂದ ನಾವು ಹಳ್ಳಿ ಜೀವನ ನೋಡದೇ ಇರೋರ್ಗೆ ಹೋದರೆ ತುಂಬ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಗುತ್ತೆ. ನನಗೂ ಮದುವೆ ಆದ ಹೊಸರಲ್ಲಿ ಹಾಗೇ ಆಗ್ತಾಯಿತ್ತು. ಬೆಳಗ್ಗೆ ಬೇಗ ಎದ್ದೇಳು, ಅದು ಮಾಡು ಇದು ಮಾಡು ಅಂದರೆ ನನಗೇನು ಹೇಳ್ತಾ ಇರಲಿಲ್ಲ ಪಾಪ ಅವರು. ಇತ್ತೀಚೆಗೆ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿರೋದಷ್ಟೇ. ನಾನು ಹೋಗಿದ್ದು ಹಬ್ಬಕ್ಕೋಸ್ಕರ ಅಲ್ವಾ. ಆವತ್ತಿನ ದಿನ ಹಬ್ಬ ಆಯಿತು, ಸಂಕ್ರಾಂತಿ ಹಬ್ಬದ ದಿವಸ. ಈ ನಮ್ಮ ಹಳ್ಳಿಯಲ್ಲಿ ಹೆಂಗೆ ಸಂಕ್ರಾಂತಿ ಹಬ್ಬ ಮಾಡ್ತಾರೆ ಅಂದರೆ, ನಾವು ಒಬ್ಬರೇ ಅಂದ್ಕೊತೀನಿ ಸಂಕ್ರಾಂತಿ ಹಬ್ಬದ ದಿನವೇ ಹಬ್ಬ ಮಾಡೋದು. ಮಿಕ್ದವರೆಲ್ಲ ಅಲ್ಲಿ ಹಸುಗಳೆಲ್ಲ ಜಾಸ್ತಿ ಇರೋದ್ರಿಂದ, ಹಳ್ಳಿ ಇರೋದ್ರಿಂದ ಊರವರೆಲ್ಲ ಸೇರಿ ಒಂದು ಡೇಟ್ ಅಂತ ಫಿಕ್ಸ್ ಮಾಡಿಕೊಂಡು ಆ ದಿನ ಮಾಡ್ತಾರೆ. ಈ ಸರಿ ಬಂದು ಜಾನ್ 28 ಏನು ಮಾಡ್ತಾರೆ. ಆವಾಗ ಮತ್ತೆ ಹೋಗಬೇಕಾಗತ್ತೆ ನಾನು. ಆವತ್ತಿನ ದಿವಸ ಅದೇ ಹಸುನ ಕಿಚ್ಚಾಯಿಸೋದು, ಹಸುಗೆಲ್ಲ ಬಲೂನ್ಸ್ ಎಲ್ಲ ಕಟ್ಟಿ ಪೈಂಟ್ ಎಲ್ಲ ಮಾಡಿ ಡೆಕೋರೇಟ್ ಮಾಡಿ ಆವತ್ತಿನ ದಿನ ಚೆನ್ನಾಗಿ ಗ್ರ್ಯಾಂಡಾಗಿ ಊರವರೆಲ್ಲ ಸೇರಿ ಆವತ್ತಿನ ಮಾಡೋದು ಹಬ್ಬ. ಆದರೆ ನಾವು ಹಬ್ಬದ ದಿವಸ ಮಗುಗೆಲ್ಲ ಆರತಿ ಮಾಡ್ತೀವಿ, ಆದ್ದರಿಂದ ನಾವು ಹಬ್ಬ ಮಾಡೇ ಮಾಡ್ತೀವಿ ಪ್ರತಿ ವರ್ಷವೂ. ಅಂದರೆ ಪ್ರತಿ ವರ್ಷ ಫಸ್ಟ್ ಟೈಮ್ ಮಗು ಹುಟ್ಟಿದ ಫಸ್ಟ್ ವರ್ಷ ಮಾತ್ರ ನಾನು ಅಲ್ಲಿದ್ದೆ. ಇನ್ನು ಮಿಕ್ಕಿದ ವರ್ಷ ಎಲ್ಲ ನಾನು ನಮ್ಮಮ್ಮ ಮನೆಯಲ್ಲೇ ಮಾಡಿದ್ದು. ಈ ವರ್ಷ ಇಲ್ಲಿ ಹೋಗಿರೋದ್ರಿಂದ ಬೆಳಗ್ಗೆ ಎದ್ದು ಮಾರ್ನಿಂಗ್ ಒಂದು 5:30 ಹಂಗೆ ಎದ್ದು ಈಚೆ ಎಲ್ಲ ಕಸ ಗುಡಿಸಿ, ರಾತ್ರಿ ಮಳೆ ಬರೋಂಗಿತ್ತು, ಆದ್ದರಿಂದ ನಾವು ಸಗಣಿ ಎಲ್ಲ ಸಾರಿಸಿರಲಿಲ್ಲ. ಹಬ್ಬಕ್ಕೆ ಮ್ಯಾಂಡೇಟ್ರಿ ಅಲ್ವಾ ಅದು, ಸಗಣಿ ಸಾರಿಸಿ ರಂಗೋಲಿ ಹಾಕೋದು. ನಮ್ಮ ಅತ್ತೆ ಮನೇಲಿ ಇಲ್ಲದೆ ಇರೋದ್ರಿಂದ ಆ ಪೂರ್ತಿ ಜವಾಬ್ದಾರಿ ಈಗ ನನ್ನ ಮೇಲೆ ಇತ್ತು. ಆದ್ರೂ ಸಗಣಿ ಬಂದು ನಮ್ಮ ಆಂಟಿ ಸಾರಿಸ್ಕೊಡ್ತೀನಿ, ನೀನು ರಂಗೋಲಿ ಹಾಕೋ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾನು ಒಳಗಡೆ ವರಾಂಡ ಎಲ್ಲ ಕಸ ಗುಡಿಸಿ ನೀರು ಹಾಕಿ ಎಲ್ಲ ಮಾಡಿ ಅಲ್ಲಿ ರಂಗೋಲಿ ಹಾಕಿ ಇಲ್ಲಿ ಬರೋ ಅಷ್ಟೊತ್ತಿಗೆ ಸಾರಿಸಿ ಇರೋದ್ರಿಂದ ನಾನು ರಂಗೋಲಿ ಹಾಕ್ತಾಯಿದ್ದೀನಿ. ಆವಾಗಲೇ ಅಷ್ಟು ಮಾಡೋಷ್ಟೊತ್ತಿಗೆ ಬೆಳಗ್ಗೆನೇ ಆಗೇ ಹೋಯಿತು. ಅಷ್ಟೊತ್ತಿಗೆ ಎದ್ದೇ ಬಂದುಬಿಟ್ಲು. ನನ್ನ ಪಕ್ಕದಲ್ಲಿ ಎದ್ದು ಬಂದಿದ್ದೀನಿ ಅಂದರೆ ಒಂದು 5 ಮಿನಿಟ್ಸ್ಗೆಲ್ಲ ಅವಳು ಎದ್ದು ಬಂದುಬಿಡ್ತಾಳೆ, ಅದೆಷ್ಟೊತ್ತಾದರೂ ಆಗಲಿ. ಅದಕ್ಕೆ ಹೇಳ್ತಾಯಿದ್ದೆ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋ ಹೋಗು ಅಂತ. ಇಲ್ಲ ಅಂದ್ಬಿಟ್ಟು ನೋಡಿ ಬೀದಿ ಎಲ್ಲ ಅವಳೇ ಇರ್ತಾಳೆ. ಇಲ್ಲಿ ನಾವಿರೋ ಕಡೆ ಅವಳಿಗೆ ಅಷ್ಟೊಂದು ಓಡಾಡೋಕ್ಕಾಗಲ್ಲ, ಒಳಗಡೆನೇ ಕೂಡಾಕ್ದಂಗಿರುತ್ತೆ. ಆದ್ದರಿಂದ ನಾವು ಅಲ್ಲೋದೆ ಏನೂ ರಿಸ್ಟ್ರಿಕ್ಷನ್ಸ್ ಎಲ್ಲ ಮಾಡಲ್ಲ, ತಿರ್ಕೊಂಡಿರಲಿ ಅಂದ್ಕೊಂಡು ಸುಮ್ಮನೆ ಬಿಟ್ಬಿಡ್ತೀವಿ. ಅಷ್ಟೊತ್ತಿಗೆ ಪಾಪ ನಮ್ಮ ಮಾವನೂ ಎದ್ದು ಹಸು ಎಲ್ಲ ಕಟ್ಟಾಕಿ, ಹಸು ಮೇಯಿಸೋದಂದರೆ ಅಷ್ಟು ಸುಲಭದ ಮಾತೇ ಅಲ್ವೇ ಅಲ್ಲ. ಎಷ್ಟು ಕೆಲಸ ಇರುತ್ತೆ ಗೊತ್ತಾ. ಅದಕ್ಕೋಸ್ಕರನೇ ಒಬ್ಬರು ಮನುಷ್ಯರು ಅನ್ನೋದು ಇದ್ಬಿಡಬೇಕು. ಬೆಳಗ್ಗೆ ಈಚೆ ಕಟ್ಟಾಕಬೇಕು, ಆ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಬೇಕು. ನೆಕ್ಸ್ಟು ಮತ್ತೆ ಈಚೆ ಕಟ್ಟಾಕಿ ಅಲ್ಲಿ ಈಚೆ ಹಾಕಿರುತ್ತೆ ಸಗಣಿ, ಅದೆಲ್ಲ ಎತ್ತಾಕಿ ಹಾಲು ಕರೆದು ಮತ್ತೆ ಅದನ್ನು ಬೂಸ ಅದೆಲ್ಲ ಇಟ್ಟು ಕುಡ್ತಿ ಅದೆಲ್ಲ ಇಟ್ಟು ಮತ್ತೆ ಕಟ್ಟಾಕಕ್ಕೆ ಹೋಗಿ, ಯಪ್ಪ ಅದಂತೂ ತುಂಬ ದೊಡ್ಡ ಕೆಲಸ. ಇದುವರೆಗೂ ಅವ್ರು ಯಾವತ್ತೇ ಆಗಲಿ ನನ್ನ ಈ ಥರ ಕೆಲಸ ಎಲ್ಲ ಮಾಡು ಅಂತ ಹೇಳ್ದವರೇ ಅಲ್ಲ. ಏನಿದ್ರು ನಮ್ಮ ಅತ್ತೆ ಮಾವನೇ ನೋಡ್ಕೋತಾರೆ ಅದನ್ನೆಲ್ಲ. ಸರಿ ಅದೆಲ್ಲ ಅಲ್ಲಾದಮೇಲೆ ನೆಕ್ಸ್ಟ್ ನಾನು ಸ್ನಾನ ಮಾಡ್ಕೊಂಬಂದು ದೇವ್ರ ದೀಪ, ಹಬ್ಬ ಅಲ್ವಾ, ದೇವ್ರ ದೀಪ ಇಟ್ಟು ಮತ್ತು ಎಳ್ಳು ಬೆಲ್ಲ ಮಾಡಿರ್ತೀವಲ್ಲ ಅದೆಲ್ಲ ನೈವೇದ್ಯ ಮಾಡಿ ನೆಕ್ಸ್ಟು ಅಡುಗೆ ಕೆಲಸ. ಅವತ್ತು ಮತ್ತೆ ಅಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು. ನೆಕ್ಸ್ಟು ಫುಲ್ ಬ್ಯುಸಿಯಾಗೋದೆ ಅಡುಗೆ ಮಾಡೋದ್ರಲ್ಲಿ. ಮತ್ತು ಸಾಯಂಕಾಲಕ್ಕೆ ನಮ್ಮ ಮಕ್ಕಳಿಗೆಲ್ಲ ಆರತಿ ಮಾಡ್ತೀವಲ್ಲ, ಸಂಕ್ರಾಂತಿ ಅಂದ್ರೇ ಮಕ್ಕಳಿಗೆ ಆರತಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ನನ್ನ ತಮ್ಮ ಇಬ್ಬರು ಮನೆಗೂ ಹೋಗಿ ಈ ಎಳ್ಬಿರೋದು ಅಂತಾರಲ್ಲ ಆ ಥರ ಮಾಡ್ತಾಯಿದ್ವಿ. ಬಟ್ ಈ ಜನ್ರೇಷನಲ್ಲೆಲ್ಲ ಆ ಥರ ಇಲ್ಲವೇ ಇಲ್ಲ, ಯಾರೂ ಅಷ್ಟು ಇದೇ ಮಾಡಲ್ಲ. ಇವಾಗ ನಮ್ಮ ಹಳ್ಳಿಯಲ್ಲಾಗಿರೋದ್ರಿಂದ ಹಬ್ಬ ಮಾಡೋದೇ ಇಲ್ವಲ್ಲ, ಬರೀ ನಾವು ಮಾತ್ರ ಮಾಡೋದ್ರಿಂದ ಸರಿ ಸುಮ್ಮನೆ ಮಗುಗೆ ಇದು ಮಾಡಬಾರ್ದು ಅಂತ ಅವಳು ಕೂರಿಸಿ ಆರತಿ ಮಾಡಿ ಒಂದು 5 ಜನ ಹಂಗೆ ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಕೊಡ್ತೀವಿ. ಅದಕ್ಕೆ ನಾನು ಈ ಕಾರಣಕ್ಕೋಸ್ಕರನೇ ಆ್ಯಕ್ಚುಲಿ ನಾನು ಕೈವಾರ ಅಂದರೆ ನಮ್ಮಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಾದರೆ ಎಲ್ಲರೂ ಒಂದೇ ದಿನ ಮಾಡೋದ್ರಿಂದ ಹಬ್ಬ ಪ್ರತಿಯೊಬ್ಬರ ಮನೆಗೂ ಹೋಗ್ಬೋದು, ಇಲ್ಲ ಕರಿಬೋದು ಕೂಡ.
ಈ ಥರ ಮಾಡೋದಾಗ ತುಂಬ ಜನ ಬರ್ತಾರಲ್ವ, ಇದ್ದಿದ್ದು ಖುಷಿ ಆಗುತ್ತೆ ಮಕ್ಕಳಿಗೆ. ಇದೊಂದು ಕಲ್ಚರ್ ಅನ್ನೋದು ಗೊತ್ತಾಗುತ್ತೆ, ಮಕ್ಕಳು ಹಬ್ಬದ ದಿನ ಹೀಗೆ ಮಾಡ್ತಾರೆ, ಹಿಂಗಿರತ್ತೆ ಅನ್ನೋದು. ಕ್ಯಾಚ್ ಪಟ್ಕೋ ಬವಿತಾ. ಕ್ಯಾಚ್ ಪಟ್ಕೋ ಬವಿತಾ. ಇದನ್ನು ಫಲ ಎರಿಯೋದು ಅಂತಾರಲ್ಲ, ಆ ಥರ ಒಂದು ಸೇರಲ್ಲಿ ಕಬ್ಬಿನ ಪೀಸು ಮತ್ತು ಎಲ್ಚಿಕಾಯಿ, ಕಡಲೆಕಾಯಿ ಮತ್ತು ಚಾಕ್ಲೇಟ್ಸು, ಕಾಯಿನ್ಸು ಮತ್ತು ಇನ್ನೇನಾಗ್ತಾರೆ ಫ್ಲವರ್ಸು ಎಲ್ಲ ಹಾಕ್ಬಿಟ್ಟು 3 ಸಲ ದೃಷ್ಟಿ ತೆಗೆದಂಗೆ ಇಟ್ಬಿಟ್ಟು ಅವ್ರ ಮೇಲೆ ಹಾಕೋದು. ಈ ಥರ ಮಾಡಬೇಕಾದ್ರೆ ಎಲ್ಲ ಇಟ್ಕೊಳ್ಳಿ ಅಂದರೆ ಬರೀ ಚಾಕ್ಲೇಟ್ಸ್ ಇಟ್ಕೋತಾ ಇದ್ಲು, ಅದನ್ನೇ ರೇಗಿಸ್ತಾ ಇದ್ರು ಎಲ್ಲರೂ. ಸರಿ ಆರತಿ ಮಾಡಿ ಹಾಕ್ಮೇಲೆ ಅವ್ರಿಗೆಲ್ಲ ಕುಂಕುಮ ಕೊಟ್ಟು ಕಳಿಸಿದ್ದಾಯಿತು. ನೆಕ್ಸ್ಟ್ ಡೇ ನಾವು ಸಾಯಂಕಾಲ ಈವ್ನಿಂಗ್ ಹಂಗೆ ನಮ್ಮ ಹೊಲದ ಹತ್ರ ಹೋಗ್ತಾ ಇದ್ದೀವಿ. ಇದು ನೋಡಿ ಹೋಗೋದೆಲ್ಲ ದಾರಿ ಒಳ್ಳೆ ಕಾಡು ಒಳಗಡೆ ಹೋದಂಗೆ ಇರುತ್ತೆ. ನಮ್ಮ ಹೊಲಕ್ಕೆ ಹೋಗೋ ರೂಟಲ್ಲಿ 1-2 ಮನೆ ಕಟ್ಟಿದ್ದಾರೆ, ಫಾರ್ಮ್ ಹೌಸ್ ಥರ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ ಕಡೆ ಒಂದು ಕಟ್ಟಿದ್ದಾರೆ, ಈ ಕಡೆ ಒಂದು ಕಟ್ಟಿದ್ದಾರೆ, ಬೇರೆ ಬೇರೆ ಇರುತ್ತೆ, ಮಾತ್ರ 2 ಒಂದೇ ಥರ ಇರುತ್ತೆ. ಆ ಹೆಂಚು ಅದೆಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸಾಯಂಕಾಲದೊತ್ತು ಇದ್ದಿದ್ದು ಪ್ರಶಾಂತವಾಗಿರುತ್ತೆ. ಈ ಜನಜಂಗುಳಿ ಏನು ಎಲ್ದಿರ ಪ್ರಶಾಂತವಾಗಿರಬೇಕು ಅಂದರೆ ಈ ಥರ ಒಂದೊಂದು ಫಾರ್ಮ್ ಹೌಸ್ ಕಟ್ಕೊಂಡು ಹಳ್ಳಿಯಲ್ಲಿ, ಅಂದರೆ ಅಲ್ಲೇ ಇರೋಕ್ಕಾಗದೇ ಇದ್ದರೂ ಅವಾಗ ಹೋಗಿ ಬರ್ಬೋದು. ಇದು ನೋಡಿ ಇವಾಗ ಹೋಗ್ತಾ ಇದ್ದೀವಲ್ಲ, ಈ ರೂಟೆಲ್ಲ ಇದೆಲ್ಲ ನಮ್ಮದೇ ಹೊಲ, ಬಟ್ ಏನು ಮಾಡ್ತಾ ಇಲ್ವಲ್ಲ, ಹಂಗೆ ಬರಡು ಬಿದ್ದುಬಿಟ್ಟಿದೆ. ಆ್ಯಕ್ಚುಲಿ ನಾನು ಮದುವೆ ಅದು ಓದೋಷ್ಟರಲ್ಲಿ ತುಂಬ ಬೆಳೆಯೋರು ನಮ್ಮ ಮಾವ. ಕಡಲೆಕಾಯಿ, ಭತ್ತ ಆ ಥರ ಇಲ್ಲ, ಅವರೆಕಾಯಿ ಹಾಕೋರು, ಎಲ್ಲ ಮಾಡೋರು. ಇತ್ತೀಚೆಗೆ ಕರೆಕ್ಟ್ ಟೈಮ್ ಮಳೆ ಇರಲ್ಲ, ಕರೆಕ್ಟ್ ಟೈಮ್ಗೆ ಬಿಸಿಲು ಬರಲ್ಲ, ಇನ್ನೇನು ಬೆಳೆ ಕೈಗೆ ಬರುತ್ತೆ ಅನ್ನೋ ಅಷ್ಟೊತ್ತಿಗೆ ಮಳೆ ಬಂದುಬಿಡುತ್ತೆ. ಈ ಥರ ಆಗಿ ನಮ್ಮ ಮಾವ ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ಇರೋ ಹೊಲದಲ್ಲಿ ಹಸುನಾದರೂ ಮೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಜೋಳದ ತೆನೆ ಅಂತಾರಲ್ಲ, ಜೋಳ ಎಲ್ಲ ಹಾಕ್ಬಿಟ್ಬಿಡ್ತಾರೆ ಹಸುಗೆ ಮೇವು. ತುಂಬ ಕಡಲೆಕಾಯಿ ಮಾಡೋರು, ಈ ಕಾರ್ನರಿಂದ ಆ ಕಾರ್ನರ್ವರೆಗೂ ಕಡಲೆಕಾಯಿ ಹಾಕೋರು. ಇತ್ತೀಚೆಗಂತೂ ನಮ್ಮ ಮಾವ ಬಿಟ್ಟಿದ್ದಾರೆ. ನಾವೇ ಹೇಳ್ಬಿಟ್ಟಿದ್ದೀವಿ ಬಿಟ್ಬಿಡಿ, ಏನು ಬೇಡ. ಇವಾಗ ಮೊನ್ನೆ ಕಡಲೆಕಾಯಿ ಬೆಳೆಯಲ್ಲಿ ನಾವು ಒಂದು 10,000 ಹಂಗೆ ಖರ್ಚು ಮಾಡಿದ್ದಕ್ಕೆ ನಮಗೆ ಒಂದು 4 ಮೂಟೆ ಆಗೋಷ್ಟು ಮಾತ್ರ ಕಡಲೆಕಾಯಿ ಬಂದಿತ್ತು. ಅದೇ ನಾವು ಕೊಂಡ್ಕೊತೀವಿ ಅಂದರೆ 10 ಮೂಟೆ ಬರುತ್ತೆ. ಅದೇ ನೋಡೋರ್ಗೆ ಏನು ಅನಿಸುತ್ತೆ ಗೊತ್ತಾ, ಇವ್ರಿಗೇನಪ್ಪ ಚೆನ್ನಾಗಿ ಹೊಲ ಇದೆ, ಕಡಲೆಕಾಯಿ ಹಾಕ್ಕೋತಾರೆ, ಚೆನ್ನಾಗಾಗುತ್ತೆ, ಮಾರ್ಕೋತಾರೆ ಅನ್ಕೋತಾರೆ. ಬಟ್ ಅದೆಲ್ಲ ರಿಯಾಲಿಟಿ ಅಲ್ವೇ ಅಲ್ಲ. ಅದು ಹಾಕಿದಾಗ ನಮಗೂ ಅನಿಸುತ್ತೆ, ಬಂದ್ಬಿಡತ್ತೆ ಈ ಸಲ ಚೆನ್ನಾಗಿರುತ್ತೆ ಅಂತ. ಬಟ್ ಅದು ಇನ್ನೇನು ಬೆಳೆ ಕೈಗೆ ಬರಬೇಕು ಅನ್ನೋಷ್ಟರಲ್ಲಿ ಏನೋ ಒಂದಾಗುತ್ತೆ. ಇಲ್ಲ ಹೆವಿ ಬಿಸಿಲಿರುತ್ತೆ, ಇಲ್ಲ ಹೆವಿ ಮಳೆ ಇರುತ್ತೆ. ಹಿಂಗಾಗಿ ಅರ್ಧಕ್ಕರ್ಧ ಅಲ್ಲೇ ಹೊಲದಲ್ಲೇ ಹೋಗ್ಬಿಟ್ಟಿರುತ್ತೆ. ಏನು ಮಾಡೋದು, ಕೆಲವೊಂದು ಟೈಮ್ ಆ ಥರ ಆಗಿಬಿಡುತ್ತೆ. ಆದ್ದರಿಂದ ಇವೆಲ್ಲ ಬೇಡವೇ ಬೇಡ ಅಂದ್ಬಿಟ್ಟು ಈ ಥರ ಜೋಳದ ಹಾಕ್ಬಿಡ್ತಾ ಇದ್ದೀವಿ. ಒಂದು ಅರ್ಧ ಇವಾಗ ಹಾಕಿದ್ದೀವಿ, ಇನ್ನು ಅರ್ಧ ಇವಾಗ ಹಾಕಬೇಕು ಅಂತ. ಇದು ಕಟ್ಟರ್ ಅಂತಾರಲ್ವ, ಅದೇ ಹೊಲ ಕ್ಲೀನ್ ಮಾಡಿಸೋದು, ಅಂದರೆ ಹುಲ್ಲೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆಸ್ಬೇಕು ಅಂದ್ಬಿಟ್ಟು ಟ್ಯಾಕ್ಟರ್ಗೆ ಹೇಳಿದ್ವಿ. ಅವ್ರು ಬರ್ತಾಯಿದ್ರು, ಸರಿ ಅಂದ್ಬಿಟ್ಟು ಇವಾಗ ಬಂದರು, ಅದೆಲ್ಲ ಕ್ಲೀನ್ ಮಾಡಿ ಇದು ಮಾಡ್ತಾಯಿದ್ದಾರೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಇವಾಗ ನಮಗೆ ಕಡಲೆಕಾಯಿ ತೋಟ ಇದೆ, ಹಾಕಿರ್ತೀವಿ ಅಂದ್ಕೊಳ್ಳಿ. ಆದರೂ ನಾವು ಇವಾಗ ನಮ್ಮ ಸಿಚುವೇಶನ್ ಹೆಂಗೆ ಇದೆ ಅಂದರೆ, ಅಲ್ಲಿ ಬರಲ್ವಲ್ಲ, ನಾವು ಕಾಸು ಕೊಟ್ಟು ಕಡಲೆಕಾಯಿ ತೊಗೊಳ್ಳೋದು ಗೊತ್ತಾ. ಆದರೆ ಜನ ಏನು ಅನ್ಕೊತಾರೆ, ಅದು ಜನ ಬಿಟ್ಬಿಡಿ, ನಮ್ಮ ರಿಲೇಷನ್ಸೇ ಇವ್ರಿಗೇನಪ್ಪ ಕಡಲೆಕಾಯಿ ಎಲ್ಲ ಚೆನ್ನಾಗಿ ಹಾಕ್ಕೊತಾರೆ, ಇದೆಲ್ಲ ಬೆಳ್ಕೋತಾರೆ, ಇವ್ರಿಗೇನು ಕಮ್ಮಿ ಹಾಗೆ ಹೀಗೆ ಅಂದ್ಕೊತಾರೆ. ಅಲ್ಲಿ ಕಷ್ಟಪಡೋರಿಗೆ ತಾನೇ ಗೊತ್ತಾಗುತ್ತೆ ಏನು ಬರುತ್ತೆ ಏನು ಬರಲ್ಲ ಅನ್ನೋದು. ಅನ್ನೋರು ಅನ್ಕೋತಾ ಇರ್ತಾರೆ ಬಿಡಿ, ಏನು ಮಾಡೋಕ್ಕಾಗಲ್ಲ. ನಾನು ಈ ಹೊಲದ ಕಡೆ ಎಲ್ಲ ಬರೋದು ತುಂಬ ಕಮ್ಮಿ. ಅಂದರೆ ನಮ್ಮ ಅತ್ತೆ ಮಾವ ಆಗಲಿ ಯಾರೇ ಆಗಲಿ ನಾನು ಬಾ ಇದು ಮಾಡು ಅದು ಮಾಡು ಅಂತ ಇದುವರೆಗೂ ಯಾವುದೇ ರೆಸ್ಟ್ರಿಕ್ಷನ್ಸ್ ಎಲ್ಲ ಮಾಡಿಲ್ಲ. ಬಟ್ ನಾವೇ ಅರ್ಥ ಮಾಡ್ಕೊಂಡು ಕೆಲವೊಂದು ಮಾಡಬೇಕಾಗಿರುತ್ತಲ್ವ, ಆ ಥರನೇ.
ಒಂದು ಸ್ಟೋರಿ ಹೇಳ್ತೀನಿ. ಒಂದ್ಸಲ ಈ ಥರ ನನ್ನ ಮಗಳಿಗೆ ಇಂಥವೆಲ್ಲ ತುಂಬ ಇಷ್ಟ. ಹಳ್ಳಿ ಕಡೆ ಹಸುನ ಕಟ್ಟಾಕೋದು, ಈ ಹೊಲಕ್ಕೆ ಬರೋದು ಎಲ್ಲನೂ. ಒಂದು ದಿವಸ ಏನಾಯಿತು ಅಂದರೆ ನಮ್ಮ ಅತ್ತೆ ಮಾವ ಇಬ್ಬರು ಇರಲಿಲ್ಲ ಅನಿಸುತ್ತೆ. ನಾನು ನಮ್ಮ ಆಂಟಿ ನನ್ನ ಪಾಪು ಹೋಗ್ಬಿಟ್ಟು ಹಸುನ ಕಟ್ಟಾಕ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ವಿ. ಅಲ್ಲಿ ಹೋಗ್ತಾಯಿದ್ರು ನಮ್ಮ ಆಂಟಿ ಹಸುನ ಕಟ್ಟಾಕಕ್ಕೆ ಹೋದರು. ಅಲ್ಲಿ ಒಂಥರ ಒಣಗಿರೋ ಎಲೆಗಳು ಎಲ್ಲ ಇದ್ವು. ನಾನು ಅದಿನ್ನೂ ಚಿಕ್ಕ ಪಾಪು, ಆವಾಗ ಒಂದು 8 ಮಂತ್ಸ್ 1 ಇಯರ್ ಆಗಿತ್ತು ಅನಿಸುತ್ತೆ. ಅವಳು ಗಲಾಟೆ ಮಾಡೋಳು, ಯಾವಾಗೂ ಹೊಲ್ದ ಹತ್ರ ಹೋಗಬೇಕು ಅಂತ. ಸರಿ ಅವತ್ತು ಕರ್ಕೊಂಡು ಹೋಗಿದ್ವಿ. ಅವ್ರು ಕಟ್ಟೋಗ್ತಾ ಇದ್ದಾರೆ. ಒಣಗಿರೋ ಎಲೆಯಿಂದ ಒಂದು ಹಾವು ಬಂತು, ಸರ್ರಂತ ಮೂವ್ ಮಾಡ್ತಾಯಿತ್ತು. ಅದು ನೋಡಿದ್ದೆ ನಾನು. ಹಿಂದೆ ಆಂಟಿ ಎಲ್ಲಿ ಕಟ್ಟಾಗ್ತಾಯಿದ್ದಾರೆ ಅಂತಲೂ ನೋಡಲಿಲ್ಲ. ಮಗುನ ಎತ್ಕೊಂಡು ಓಡಿದ್ದು. ಎಷ್ಟು ದೂರ ಓಡಿಬಿಟ್ಟು ಆಮೇಲೆ ಹಿಂದೆ ತಿರುಗಿ ನೋಡ್ತೀನಿ ನಾನು. ಆಮೇಲೆ ಆಂಟಿ ಎಲ್ಲ ಕಿರ್ಚ್ಕೊತಾಯಿದ್ರು, ಏನಾಯಿತು ಅಂತ. ನಾನು ಹೇಳಲಿಲ್ಲ. ಹಾವು ಬಂದಿತ್ತು ಅಂದ್ಬಿಟ್ಟು ಓಡಿ ಬಂದುಬಿಟ್ಟೆ ನಾನು. ಹಿಂದೆ ಕೂಡ ನಾನು ನೋಡಲೇ ಇಲ್ಲ. ಇವಾಗ ಕಟ್ಟರೆಲ್ಲ ಹಾಕಿದಾರಲ್ಲ, ಇವಾಗ ಎರುವು ಅಂತಾರೆ ತೆಲುಗಲ್ಲಿ. ಕನ್ನಡದಲ್ಲಿ ಏನಂತಾರೋ ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ನಮ್ಮ ಮಾವನೂ ನಮ್ಮ ಹಸ್ಬೆಂಡ್ ಚೆಲ್ತಾ ಇದ್ದಾರೆ, ನೀವು ಚೆಲ್ಲಬೇಡಿ, ಅವೆಲ್ಲ ಮುಟ್ಬಿಡಿ ಅಂದ್ಬಿಟ್ಟು. ಇವಳಾದರೆ ನಾನು ಮಾಡ್ತೀನಿ ಅಂತೇಳಿ ಎಲ್ಲದಕ್ಕೂ. ಆಮೇಲೆ ಅದೆಲ್ಲ ಚೆಲ್ಲಿದ್ಮೇಲೆ ಇವಾಗ ಕಾರ್ನ್ ಇರತ್ತಲ್ಲ, ಅದು ನೋಡಿ ಒಂದು ಅರ್ಧ ಮೂಟೆಯಷ್ಟು ಕಾರ್ನು, ಮತ್ತು ಅವರೆಕಾಳು, ಮತ್ತು ಇದು ಏನಂತಾರೆ ರಾಗಿ, ಮತ್ತು ಹುರುಳಿ, ಇವೆಲ್ಲ ಹಾಕ್ತೀವಿ. ಇದೆಲ್ಲ ಆಲ್ಮೋಸ್ಟು ಹಸುಗೋಸ್ಕರನೇ ಹಾಕೋದು. ಅವರೆಕಾಳು ಮಾತ್ರನೇ ನಾವು ಬಿಡಿಸ್ಕೊಬರ್ತೀವಲ್ಲ, ಅವರೆಕಾಯಿ ಮಾತ್ರ. ಇನ್ನೆಲ್ಲ ಹುಲ್ಲು ಅದೆಲ್ಲ ಹಸುಗೋಸ್ಕರನೇ ಹಾಕೋದಲ್ಲಿ. ಹೀಗಿರುತ್ತೆ ನಮ್ಮ ಹಳ್ಳಿ ಜೀವನ. ನೋಡೋಷ್ಟು ಈಸಿ ಅಲ್ಲ, ಬಟ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. See you soon.